ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ತಯಾರಾಗ್ತಿದೆಯಾ ಸಿನಿಮಾ? ಕುತೂಹಲಕ್ಕೆ ಕಾರಣವಾಗಿದೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಟ್ವೀಟ್. ಸೌತ್ ಸಿನಿ ಇಂಡಸ್ಟ್ರಿಯ ಸೆನ್ಸೇಷನಲ್ ಸಿನಿಮಾ ಮೇಕರ್ ವರ್ಮಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ರಾಮ್ ಗೋಪಾಲ್ ವರ್ಮಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ RGV. ಒಬ್ಬ ಸ್ಟಾರ್ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕಿದ ಡೈ ಹಾರ್ಡ್ ಫ್ಯಾನ್. ಅಭಿಮಾನಿಯನ್ನ ಕೊಲ್ಲಲು ಮತ್ತೊಬ್ಬ ಡೈ ಹಾರ್ಡ್ ಫ್ಯಾನ್ ಬಳಕೆ. ಇದು ಸ್ಟಾರ್ ಆರಾಧನೆಯ ಸಿಂಡ್ರೋಮ್ ವಿಚಿತ್ರಕ್ಕೆ ಸೂಕ್ತ ಉದಾಹರಣೆ. ಇಷ್ಟಕ್ಕೆ ಸುಮ್ಮನಾಗದ ನಿರ್ದೇಶಕ RGV ಸಿನಿಮಾ ಬಗ್ಗೆ ಕ್ಲೂ ಕೊಟ್ಟಿದ್ದಾರೆ. ಒಬ್ಬ ಫಿಲ್ಮ್ ಮೇಕರ್ ಸ್ಕ್ರೀನ್ ಪ್ಲೇ ಪಕ್ಕ ಆದ್ಮೇಲೆ ಚಿತ್ರ ಶೂಟ್ ಮಾಡಬೇಕು. ಆದ್ರೆ ದರ್ಶನ್ ಅರೆಸ್ಟ್ ಆದ್ಮೇಲೆ ಸ್ಕ್ರೀನ್ ಪ್ಲೇ ಬರೀತಿದ್ದಾರಂತ RGV ಹೇಳಿದ್ದಾರೆ. ದರ್ಶನ್ ಅರೆಸ್ಟ್ ಬಗ್ಗೆ ಸಿನಿಮಾ ಮಾಡ್ತಾರಾ ರಾಮ್ ಗೋಪಾಲ್ ವರ್ಮಾ? ರಿಯಲ್ ಸ್ಟೋರಿಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿರೋ ವರ್ಮಾ. ವೀರಪ್ಪನ್, ಪೆರಿಟಾಲ ರವಿ ಬಗ್ಗೆ ಸಿನಿಮಾಗಳನ್ನ ಮಾಡಿದ್ದಾರೆ ವರ್ಮಾ. ಈಗ ದರ್ಶನ್ ಅರೆಸ್ಟ್ ಬಗ್ಗೆ ಮಾಡ್ತಾರ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಎನ್ನುವಂತ ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಈಗಾಗಲೇ 13 ಮಂದಿ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಈಗ ಸಿನಿಮಾಗಳ ಮೂಲಕವೇ ಫೇಮಸ್ ಆಗಿರುವಂತ ದರ್ಶನ್ ಬಗ್ಗೆನೆ ಫಿಲ್ಮ್ ಬರುತ್ತಾ ಇರುವಂತ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಏನು ಕೊಲೆ ಇದೆ, ಇದ್ರ ಬಗ್ಗೆ ಫಿಲ್ಮ್ ತಯಾರಾಗ್ತಿದ್ಯಾ ಎನ್ನುವಂತ ಪ್ರಶ್ನೆ ಕುತೂಹಲಕ್ಕೆ ಕಾರಣವಾಗಿದೆ. ಯಾರ ಮಾತು? ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರ ಟ್ವೀಟ್ ಈಗ ಒಂದಿಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಸೌತ್ ಸಿನಿಮಾ ಇಂಡಸ್ಟ್ರಿಯ ಸೆನ್ಸೇಷನಲ್ ಸಿನಿಮಾ ಮೇಕರ್ ವರ್ಮಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಗೋಪಾಲ್ ವರ್ಮಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ಬಗ್ಗೆ ಸರಣಿ ಟ್ವೀಟ್ ಮಾಡಿದ್ದಾರೆ RGV. ಏನು ಪ್ರಕರಣಗಳಾಗಿದೆ ಕೊಲೆ, ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಇವರು ಪ್ರತಿಕ್ರಿಯೆಯನ್ನ ಕೊಟ್ಟರು ಆಗ ಪ್ರಶ್ನೆ ಮೂಡ್ಲಿಕ್ಕೆ ಶುರು ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಏನ್ ಮಾಡಿದಾರ, ಅತ್ಯಂತ ಕ್ರೂರವಾಗಿರೋ ಕೊಲೆ ಏನಾಗಿದೆಯಲ್ಲ, ಇದ್ರ ಬಗ್ಗೆ ಸಿನಿಮಾ ಆಗುತ್ತಾ, ಸಿನಿಮಾ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಒಬ್ಬ ಸ್ಟಾರ್ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕಿದ ಒಬ್ಬ ಡೈಹಾರ್ಡ್ ಫ್ಯಾನ್. ರೇಣುಕಾಸ್ವಾಮಿ ದರ್ಶನ್ ಅವರ ಕಟ್ಟ ಅಭಿಮಾನಿ. ಯಾವಾಗ ದರ್ಶನ್ ಅವರ ವೈಯಕ್ತಿಕ ಜೀವನದಲ್ಲಿ ಇವರು ಕಾಲಿಡ್ತಾ ಹೋದ್ರು, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೆ ಪವಿತ್ರ ಗೌಡಗೆ, ಆಗ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಇನ್ನು ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡ್ಲಿಕ್ಕೆ ಅಭಿಮಾನಿಯನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೊಬ್ಬ ಡೈ ಹಾರ್ಡ್ ಫ್ಯಾನ್ ಅನ್ನ ಬಳಕೆ ಮಾಡಿರೋದು ಕೂಡ ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ಸ್ಟಾರ್ ಆರಾಧನೆಯ ಸಿಂಡ್ರೋಮ್ ವಿಚಿತ್ರಕ್ಕೆ ಸೂಕ್ತ ಉದಾಹರಣೆಯಾಗಿ ಕಾಣ್ಕೊಳ್ತಾ ಇದೆ ಈ ಒಂದು ಪ್ರಕರಣ. ಹೀಗಾಗಿ ಇದೇ ವಿಚಾರವಾಗಿ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದಾರಾ? ದರ್ಶನ್ ಈ ಕೊಲೆ ಪ್ರಕರಣ ಏನಿದೆ, ಆರೋಪಿ ದರ್ಶನ್ ಏನಿದ್ದಾರೆ, ಇವರ ಬಗ್ಗೆ ಒಂದು ಸಿನಿಮಾ ಆಗುತ್ತಾ ಇರುವಂತ ಪ್ರಶ್ನೆ ಮೂಡ್ತಾ ಇದೆ. ಇದು ಸ್ಟಾರ್ ಸಿಂಡ್ರೋಮ್, ಅಭಿಮಾನ ಇರಬೇಕು, ಆದ್ರೆ ಅಂಧ ಅಭಿಮಾನದ ಬಗ್ಗೆ ಈಗ ಸಿನಿಮಾ ಆಗುತ್ತಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆದ್ರೆ ದರ್ಶನ್ ಅರೆಸ್ಟ್ ಆದ್ಮೇಲೆ ಸ್ಕ್ರೀನ್ ಪ್ಲೇ ಅನ್ನ ಬರೀತಿದ್ದಾರಂತೆ RGV. ದರ್ಶನ್ ಅರೆಸ್ಟ್ ಬಗ್ಗೆ ಸಿನಿಮಾ ಮಾಡ್ತಾರಾ ರಾಮ್ ಗೋಪಾಲ್ ವರ್ಮಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಿಯಲ್ ಸ್ಟೋರಿಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಈಗಾಗಲೇ ರಾಮ್ ಗೋಪಾಲ್ ವರ್ಮಾ ಏನಿದ್ದಾರೆ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಆದ್ರೆ ಈಗ ದರ್ಶನ್ ಅವರ ಈ ಪ್ರಕರಣದ ಬಗ್ಗೆ ಅವರು ಸಿನಿಮಾ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ದರ್ಶನ್ ಅರೆಸ್ಟ್ ಬಗ್ಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿಬಿಡುತ್ತಾ? ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದಾರೆ. ಈಗ ಇವರ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿನಿಮಾ ರೆಡಿ ಆಗುತ್ತಾ ಇರುವಂತ ಪ್ರಶ್ನೆ ಆಗ್ತಾ ಇದೆ. ನಿರ್ದೇಶಕ RGV ಈ ಬಗ್ಗೆ ಒಂದು ಕ್ಲೂ ಕೊಟ್ಟು ಬಿಟ್ಟಿದ್ದಾರಾ?